ರಘು, ಏನ್ ಮಾಡ್ತಿದ್ದೀರಾ ರಘು? ಅದು ಭಾನು, ಭಾಗ್ಯ, ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಕೆಲವು ಗಂಟೆಗಳ ಕಾಲ ನಾನು ಮನೇಲಿ ಇಲ್ಲ ಅಂದ ಮಾತ್ರಕ್ಕೆ ಮನೆ ಯಜಮಾನನಿಗೆ ಈ ಗತಿನ? ಏನು ನಿಮಗೆ ಇದನ್ನೆಲ್ಲ ಮಾಡಕ್ ಬರಲ್ವಾ ಅಥವಾ ಸೋಂಬೇರಿಗಳಾಗ್ಬಿಟ್ಟಿದ್ದೀರಾ? ಅಯ್ಯೋ ಅಖಿಲ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನಾನೇ ಬಲವಂತವಾಗಿ ಅವ್ರನ್ನ ಕಳಿಸಿ ಇದನ್ನ ಮಾಡ್ತಾ ಇದ್ದೀನಿ. ಯಾಕೆ ರಘು, ನಿಮಗೆ ಡ್ರೈ ಫ್ರೂಟ್ ಲಡ್ಡು ತಿನ್ನೋ ಆಸೆನಾ? ಮತ್ ನನಗೆ ಹೇಳಿದ್ರೆ ಮೀಟಿಂಗ್ಗೆ ಹೋಗೋ ಮುಂಚೆನೆ ನಾನೇ ಮಾಡಿಟ್ಟು ಹೋಗ್ತಿದ್ನಲ್ಲ. ಹೇಳಿದ್ರೆ ಮಾಡ್ಕೊಡ್ತಿದ್ದೆ ಅಂತ ನನಗೆ ಗೊತ್ತು. ಆದರೆ ಇದನ್ನೆಲ್ಲ ನಾನು ಮಾಡ್ತಿರೋದು ನನಗೋಸ್ಕರ ಅಲ್ಲ, ನಮ್ಮ ಸೊಸೆಗೋಸ್ಕರ. ಜನನಿಗ ಜನನಿನ ಗಮನಿಸಕ್ಕೆ ನೀನಿದ್ಯಾ ಅಖಿಲ? ನಾನ್ ಮಾಡ್ತಿರೋದು ನೀನ್ ಹಿರಿ ಸೊಸೆ ಪಾರ್ವತಿಗೆ. ಏನ್ ಮಾಡ್ಲಿ, ಸತ್ಯ ಹೇಳ್ಕೊಳಕ್ಕಾಗದೆ ಇರೋ ಧರ್ಮ ಸಂಕಟದಲ್ಲಿದ್ದೀನಿ. ಇದನ್ನೆಲ್ಲ ಜನನಿಗೋಸ್ಕರ ಮಾಡ್ತಿದ್ದೀರಾ? ಹ್ಞೂ ಅಖಿಲ, ಇನ್ ಯಾರಿಗೋಸ್ಕರ ಮಾಡ್ಲಿ? ಯಾಕೋ ಭಾವ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಫೇವ್ರೆಟ್ ಸೊಸೆ ಅಂದ್ರೆ ಅದು ಆ ಪಾರ್ವತಿ ಮಾತ್ರ. ಅಕ್ಕ ಕೇಳಿದ್ರು ಅಂತ ಜನನಿ ಅಂತ ಹೇಳಿ ತೇಪೆ ಹಾಕ್ತಿದ್ದಾರೆ. ಅಲ್ಲ ರಘು, ಒಂದ್ ಕಾಫಿನೂ ಮಾಡಕ್ ಬರ್ದೇ ಇರೋರು ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಎಲ್ಲ ಸಂದರ್ಭಗಳು ಎಲ್ಲವನ್ನು ಕಲಿಯೋ ಹಾಗೆ ಮಾಡುತ್ತೆ ಅಖಿಲ. ಈಗ ನೋಡು, ನಮ್ಮ ವಂಶದ ಕುಡಿನ ಮಡಿಲಲ್ಲಿ ಇಟ್ಕೊಂಡು ಕಾಪಾಡ್ತಿರೋ ನಮ್ಮ ಸೊಸೆಗೆ ನಾನು ಮಾವಾಗಿ ನಾನು ತೋರಿಸ್ತಿರೋ ಪ್ರೀತಿ ಕಾಳಜಿ ಸಾಲದು ಅಂತ ಅನಿಸ್ತು. ಅದಕ್ಕೆ ಸಾವಿತ್ರ ಮಾತ್ರ ಇದು ಹೇಗೆ ಮಾಡೋದು ಅಂತ ಕೇಳಿ ತಿಳ್ಕೊಂಡು ನಾನೇ ಮಾಡ್ತಾ ಇದ್ದೀನಿ. ನೀವು ಮಾತ್ರ ನಿಮ್ಮ ಸೊಸೆಗೆ ಒಳ್ಳೆ ಮಾವ ಅಂತ ಅವಳ ಹತ್ರ ಶಾಬಾಸ್ಗಿರಿ ತಗೊಳಕ್ಕ? ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಯಾಕಂದ್ರೆ ನಾನು ಕೂಡ ನನ್ನ ಸೊಸೆಗೆ ಒಳ್ಳೆ ಆಗ್ತೇನೆ. ಇಬ್ರು ಸೇರೆ ಮಾಡೋಣ. ಆಹಾ, ಅಕ್ಕ ಭಾವ ಸೇರಿ ಮಾಡ್ತಿರೋ ಈ ಡ್ರೈ ಫ್ರೂಟ್ ಉಂಡೆ ನನಗೆ ಸಿಗೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆದ್ರೆ ನಾನು ಕೂಡ ಜನನಿ ಥರ ಪ್ರೆಗ್ನೆಂಟ್ ಆಗ್ಬೇಕಿತ್ತು. ಆಗ ಅವಳಿಗೆ ಸಿಗೋ ಸುಖ ಸವಲತ್ತೆಲ್ಲ ನನಗೂ ಸಿಕ್ತಿತ್ತು. ಛೇ, ಅವಳಿಗಿರೋ ಅದೃಷ್ಟ ನನಗಿಲ್ದೇ ಹೋಯ್ತಲ್ಲ. ಓ ಮೈ ಗಾಡ್ ಜಿಲಾ. ಪಾರ್ವತಿ, ನನ್ನ ಮುದ್ದು ಸೊಸೆ ಪಾರ್ವತಿ, ಎಲ್ಲಿದೆಯಮ್ಮ? ನೋಡು, ನಿನ್ಗೋಸ್ಕರ ನಾನು ನಿಮ್ಮ ಅತ್ತೆ ಸೇರ್ಕೊಂಡು ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದ್ದೀವಿ, ತಗೋ ತಿನ್ನು. ಹೊಟ್ಟೆಲಿರೋ ಮಗುಗೆ ತುಂಬ ಶಕ್ತಿ ಸಿಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಮಾವ? ಅತ್ಯಮ್ಮ ಇದನ್ನ ನನಗೋಸ್ಕರ ಮಾಡಿದ್ರಾ? ಅದು ಅಂದರೆ ನಾನು ಮಾಡ್ತಿದ್ದೆ, ಅಷ್ಟರಲ್ಲಿ ಅಖಿಲ ಬಂದು ಕೇಳಿದ್ಲು. ಜನನಿಗೋಸ್ಕರ ಅಂತ ಹೇಳಿದೆ, ಅವಳು ಕೈ ಜೋಡಿಸಿದ್ಲು. ತಗೋ ತಿನ್ನು. ಬೇಡ ಮಾವ. ಅಲ್ಲ ಪಾರು, ನೀನು ದೊಡ್ಡ ಯಜಮಾನರು ಅರಸನ ಕೋಟೆನ ಬಿಟ್ಟು ಬಂದಿರಬಹುದು. ಹಾಗತ್ತಾ ರಕ್ತ ಸಂಬಂಧ ಕಳ್ಸ್ಕೊಂಡಿಲ್ಲ ತಾನೇ? ಒಂದು ಲೋಟ ನೀರು ಕೇಳಿದ್ರು ತಂದು ಕೊಡೋದಕ್ಕೆ 106 ಕೆಲಸಗಾರ ಇರುವಂಥ ಮನೆ ಯಜಮಾನ್ರವರು. ಅಂಥವರು ತಮ್ಮ ಸೊಸೆಗೋಸ್ಕರ ತಾವೇ ಕೈಯಾರ ಮಾಡಿ ತೊಗೊಂಬಂದಿರೋ ತಿಂಡಿನ ಯಾರಾದರೂ ಬೇಡ ಅಂತಾರ? ನಿನಗಿಷ್ಟ ಇಲ್ಲ ಅಂದರು ನೀನು ಹೊಟ್ಟೆಯಲ್ಲಿ ಬೆಳೀತಿರೋ ಅರಸನ ಕೋಟೆ ಕುಡಿಗೋಸ್ಕರ ಅಪ್ಪ ಅವರು ಆರೈಕೆ ಮಾಡೋದು ತಂದಿರೋ ತಿಂಡಿನ ನಿರಾಕರಿಸೋ ಹಕ್ಕು ನಿನಗಿಲ್ಲ. ಸುಮ್ಮನೆ ಬಾಯಿ ಬಿಚ್ಕೊಂಡು ತಿನ್ನೋ. ಹನುಮಂತು, ಏನು ನನ್ನ ಸೊಸೆಗೆ ಅಷ್ಟೊಂದು ದಬಾಯಿಸ್ತೀಯಾ?
ಅಷ್ಟಕ್ಕೂ ನಾನೇನು ಅರಸನಕೋಟೆ ಕುಡಿಗೋಸ್ಕರ ಮಾತ್ರ ಮಾಡಿಲ್ಲ. ನನಗೆ ನನ್ನ ಸೊಸೆ ಮೇಲಿರೋ ಅಕ್ಕರೆ ಪ್ರೀತಿಗೋಸ್ಕರ ಮಾಡಿದ್ದು. ನೀನು ಹೀಗೆ ಮಾತಾಡಿದ್ರೆ ಅವಳು ಮಾವನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಅಯ್ಯೋ ಮಾವ, ನಾನು ಯಾಕೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ? ಹಾಗಾದ್ರೆ ತಿಂತೀಯಾ? ತಗೋ. ಯಾಕಂದ್ರೆ ನಾನು ಕೂಡ ನನ್ನ ಸೊಸೆಗೆ ಒಳ್ಳೆ ಆಗ್ತೇನೆ. ಏನೇ ಆಗಿದೆ ನಿನಗೆ? ಯಾವ ವಯಸ್ಸಲ್ಲಿ ಏನ್ ಆಸೆ ಪಡ್ಬೇಕು ಅಂತ ಗೊತ್ತಾಗಲ್ವಾ? ಜನನಿಗೆ ಸಿಗ್ತಾ ಇರೋ ಸೇವೆ ನಿನಗೂ ಸಿಗ್ಬೇಕು ಅನ್ನೋ ದುರಾಸೆಯಿಂದ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ. ನೋಡು ದಾಮು, ಇದೆಲ್ಲ ಒಳ್ಳೇದಕ್ಕಲ್ಲ. ಕೇಡ್ಗಾಲಕ್ಕೆ ನೀನ್ ಈ ತರ ಆಡ್ತಾ ಇರೋದು. ನೋಡು, ಮಲ್ಗೋ ಟೈಮ್ನಲ್ಲಿ ಜಗಳ ಆಡಬಾರ್ದು. ನೀನ್ ಅಂದಿದ್ದನ್ನೆಲ್ಲ ಸಹಿಸ್ಕೊಂಡು ಪರಿಸ್ಥಿತಿನ ತಿಳಿ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸೀರಿಯಸ್ ಅಂತ ಹೇಳ್ತಿದ್ಯಲ್ಲೇ. ಅದ್ ಯಾವ ಜನ್ಮದಲ್ಲಿ ನಾನು ಪಾಪ ಮಾಡಿದ್ನೋ ನಿನ್ನೊಂತೊಳ್ಳ ಕಟ್ಕೊಂಡಿದ್ದೀನಿ ನೋಡು. ಎಲ್ಲ ನನ್ನ ಕರ್ಮ. ರೀ, ಯಾಕ್ರಿ ಬಾಯಿಗೆ ಬಂದ ಹಾಗೆಲ್ಲ ಬೈತಾ ಇದ್ದೀರಾ? ಮತ್ತೆ ನೀನ್ ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ಕೋಲೆ ಬಸ್ ತರ ತಲೆ ಆಡ್ಸ್ಕೊಂಡಿರ್ಬೇಕಾ? ಭುಜದ ಎತ್ತರಕ್ಕೆ ಬೆಳೆದಿರೋ ಮಗ ಎದೆ ಎತ್ತರಕ್ಕೆ ಬೆಳೆದಿರೋ ಮಗಳಿಗೆ ನಿನ್ನ ಬುದ್ಧಿ ಬರಬಾರ್ದು ಅಂತಾನೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಫಾರಿನಲ್ಲಿ ಓದಿಸ್ತಾ ಇರೋದು. ಅವ್ರು ಇದಾರೆ ಅನ್ನೋದನ್ನು ಮರೆತು ದುಡಿಯಕ್ಕಾಗ್ದಿರೋ ಕತ್ತೆ ವಯಸ್ಸಾದ್ರೂ ಮಕ್ಕಳಾಗ್ಬೇಕು ಅಂತ ಆಸೆ ಪಡ್ತಿದ್ಯಲ್ಲ. ನಾಚಿಕೆ ಆಗಲ್ಲ ನಿನಗೆ? ಇನ್ನೊಂತವಳ ಹೆಂಡತಿ ಅಂತ ಅನ್ನೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಅರಸನ ಕೋಟೆಯಲ್ಲಿ ಇದ್ದೀನಿ ಅನ್ನೋ ಪರಿಜ್ಞಾನ ಎಲ್ಲ ನಿನಗೆ? ಸಾಸಿವೆ ಕಾಳಷ್ಟು ಮರ್ಯಾದೆ ಇಲ್ವೇನೆ ನಿನಗೆ? ಆಯ್ತಾ ನನ್ ಗಂಡ ಮೋಹನ್ ಬೈದು ನಿಮ್ ಹೊಟ್ಟೆನ ತಣ್ಣಗ್ ಮಾಡ್ಕೊಂಡ್ರ? ನನಗ್ ಸಿಗ್ತಾ ಇರೋ ಸೇವೆ ನನಗ್ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಊರಿಗೆ ಹಾಗಂದೆ. ಆದ್ರೆ ನೀವು ಮಾತ್ರ ಸೀರಿಯಸ್ ಆಗಿ ತಗೊಂಡು ನನ್ನ ಚೆನ್ನಾಗಿ ಬೈದು ನಿಮ್ ಹೊಟ್ಟೆ ತಣ್ಣಗ್ ಮಾಡ್ಕೊಂಡ್ರಿ ಅಲ್ವಾ? ನೀವೊಬ್ರು ಗಂಡ, ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಗಂಡ ಇದ್ದಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ನೀನು ಸವಾಸ ಸಾಕು ಅಂತ ಮನೆಯಿಂದ ಆಚೆ ಆಗ್ತಿದ್ದ. ಅದು ನಿಮ್ಮ ಅಭಿಪ್ರಾಯ, ಆದ್ರೆ ನನ್ನ ಅಭಿಪ್ರಾಯನೇ ಬೇರೆ. ಏನೋ ಪಾಪ ಏನೋ ಹೆಂಡತಿ ಆಸೆ ಪಟ್ಟಿದ್ದಾಳೆ ಅಂತ ತಾಯಿಯಾದಾಗ ಸಿಗೋ ಸೇವೆ ಸವಲತ್ತುಗಳನ್ನೆಲ್ಲ ನಾನೇ ಮಾಡ್ಕೊಡೋಣ ಅಂತ ಅನ್ಕೊಳ್ತಿದ್ದ. ಆಮೇಲಿಂದ ನಿಮ್ಮನ್ನ ನನ್ ಗಂಡ ಮೋಹನ್ ಅಂತ ಕರೆಯಲ್ಲ, ಬರೀ ಮೋಹನ್ ಅಂತ ಕರಿತೀನಿ. ನನ್ ಗಂಡ ಮೋಹನ್ ಅಂತ ಒತ್ತಿ ನಿಮಗ್ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಯ್ತು. ಆ ಮರ್ಯಾದೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ ಅಂತ ಇವತ್ತು ಗೊತ್ತಾಯ್ತು. ಮೇಲಿಂದ ಸೋಷಿಯಲ್ ಡಿಸ್ಟೆನ್ಸ್ ತರ ನಿಮ್ಮ ನನ್ನ ಮಧ್ಯೆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಹತ್ರ ಬಂದ್ರೆ ಹುಷಾರ್. ದಮು ದಮು ಏನೋ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಬೈದ್ಬಿಟ್ಟ ಕಣೆ, ಬೇಜಾರು ಮಾಡ್ಕೋಬೇಡ. ಈಗೇನು ಜನನಿ ತರ ನಿನಗೆ ಬೈಕೆ ಶಾಸ್ತ್ರ ಮಾಡ್ಬೇಕಲ್ಲ, ನಾನ್ ಮಾಡ್ತೀನಿ. ನಿಧಾನ ನಿಧಾನ ನಿಧಾನ, ಏನು ಆಗಿರಲ್ಲ ಕಣೆ. ನನ್ ಗಂಡ ಮೋಹನ್ ಸುಸ್ತಾಗ್ತಿದೆ ಕಣ್ರಿ ನನ್ಗೆ. ಅದಕ್ಕೆ ಯಾಕೋ ವಾಂತಿ ಮಾಡ್ಕೋತಾ ಇದ್ದಾಳೆ. ಮನೇಲಿ ನರ್ಸಿದಾರಲ್ಲ, ಚೆಕ್ ಮಾಡಿಸ್ಬೋದು ತಾನೆ? ಅನ್ವಿತಾ, ಅನ್ವಿತಾ, ಅನ್ವಿತಾ ಅವ್ರೆ, ದಾಮಿನಿ ಯಾಕೋ ವಾಂತಿ ಮಾಡ್ಕೋತಿದ್ದಾಳೆ. ಏನಾಗಿದೆ ಅಂತ ಚೆಕ್ ಮಾಡಿ. ಅಯ್ಯೋ, ಇದೆಲ್ಲ ಏನ್ ಗಂಧ ಗಾಳಿನೋ ಗೊತ್ತಿಲ್ಲ ನಂಗೆ. ಹೇಗಪ್ಪ ಚೆಕ್ ಮಾಡೋದು? ಏನಾಗಿರಲ್ಲ ಮ್ಯಾಮ್, ಪಿತ್ತ ಜಾಸ್ತಿ ಆಗಿರುತ್ತಷ್ಟೇ. ಆಗಿರ್ಬಹುದು ಅಂತ ಊಹೆ ಮಾಡೋದಲ್ಲ, ಚೆಕ್ ಮಾಡ್ಬಿಡಿ. ನಿಮ್ ಕಿಟ್ ತಗೊಂಡ್ ಬನ್ನಿ ಅನ್ವಿತಾ ಅವ್ರೆ. ಓಕೆ. ನಿಮ್ ಕೈ ಕೊಡಿ. BP ಹೈ ಆಗಿದೆ, ವಾಮಿಟ್ ಬೇರೆ ಮಾಡ್ಕೋತಾ ಇದ್ದಾರೆ.
ಆದಷ್ಟು ಬೇಗ ಡಾಕ್ಟ್ರಿಗೆ ಹೋಗಿ ತೋರ್ಸೋದೇ ಒಳ್ಳೇದನ್ಸುತ್ತೆ ಮ್ಯಾಮ್. ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬಂದ್ಬಿಡ್ತೀನಿ. ಈಗಲೇ ಹೋಗಿ, ನೆಗ್ಲೆಕ್ಟ್ ಮಾಡೋದು ಬೇಡ. ಸರಿ ಅದಕ್ಕೆ ಇದಾಯ್ತಮ್ಮ. ಅಕ್ಕ ಹೋಗ್ಬಾ ದಾಮಿನಿ, ನಿಧಾನ. ಎಲ್ಲ ಸರಿ ಹೋಗುತ್ತೆ. ಓ, ಜನನಿನೂ ಬರ್ತಿದ್ದಾಳ? ಅಲ್ಲ, ನಮ್ದೇ ಇಷ್ಟೊಂದು ದೊಡ್ಡ ಗಾರ್ಡನ್ ಇರಬೇಕಾದ್ರೆ ಹೊರಗಡೆ ಯಾಕೆ ಹೋಗ್ಬೇಕು? ರಘು, ಜನನಿ ಬಸರಿ ಹುಡುಗಿ, 4 ಗೋಡೆ ಮಧ್ಯದಲ್ಲೇ ಕೂತಿರ್ಬಾರ್ದು. ಸ್ವಲ್ಪ ಓಡಾಡಿದ್ರೆ ಅವಳಿಗೂ ಒಳ್ಳೇದು, ಅವಳ ಹೊಟ್ಟೆಲ್ ಬೆಳೀತಿರೋ ಮಗುಗೂ ಒಳ್ಳೇದು. ಇನ್ನು ನಮ್ಮ ಗಾರ್ಡನ್ನಲ್ಲೇ ಓಡಾಡಿದ್ರೆ ಪಾಪ ನನ್ನ ಮುಖ ಅವಳು ನೋಡಬೇಕು, ಅವಳ ಮುಖ ನಾನು ನೋಡಬೇಕು. ಅದು ದಿನ ಪೂರ್ತಿ ನೋಡ್ತಾನೆ ಇರ್ತೀವಲ್ಲ. ಹೊರಗಡೆ ಕರ್ಕೊಂಡು ಹೋದ್ರೆ ಆ ಹೊರಗಿನ ವಾತಾವರಣ ಅವಳಿಗೊಂದು ಚೇಂಜನ್ನು ಕೊಡುತ್ತಲ್ವಾ. ಪಾಪ ಮನೆ ಒಳಗಡೆನೇ ಇದ್ದು ಬೋರ್ ಆಗಿರ್ತಾಳೆ. ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಪ್ರೀತಿನೂ ಇಲ್ಲ. ಅದಕ್ಕೆ ಒಂದು ಚೇಂಜ್ಡ್ ವಾತಾವರಣದಲ್ಲಿ ಅವಳು ವಾಕ್ ಮಾಡಿ ನಡೆದ ಆಯಾಸನೂ ಗೊತ್ತಾಗಲ್ಲ, ಅವಳಿಗೂ ಖುಷಿ ಆಗುತ್ತೆ ಅಂತ. ಅಯ್ಯೋ, ಹಾಗಾದ್ರೆ ನಮ್ಮ ಪಾರ್ವತಿಗೂ ಇದೇ ಥರ ಯಾರಾದರೂ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ಲ? ಅತ್ತೆ, ನಾನು ರೆಡಿ. ಅಯ್ಯೋ ಜನನಿ, ನೀನೊಬ್ಳೇ ಯಾಕಮ್ಮ ಬರಕ್ ಹೋದೆ? ನಾನ್ ಬರ್ತಿದ್ದೆ ನಿನ್ನ ಕರ್ಕೊಂಡ್ ಬರಕ್ಕೆ. ಪರವಾಗಿಲ್ಲ ಬಿಡಿ ಅತ್ತೆ. ರಘು, ಹೋಗೋಣ ಬನ್ನಿ. ನೀವು ಹೋಗಿ ಬನ್ನಿ, ನನಗೆ ಒಂಚೂರು ಕೆಲಸ ಇದೆ. ಈಗ ತಾನೇ ಹೇಳಿದ್ರಿ ನಮ್ ಜೊತೆ ಬರ್ತೀನಿ ಅಂತ. ಅಲ್ಲ, ಅಬ್ರಾಡಿಂದ ನನ್ನ ಫ್ರೆಂಡ್ ರಾಜು ಬಂದಿದ್ದಾನೆ, ಸಿಗ್ತೀನಿ ಅಂತ ಹೇಳಿದ್ದೆ, ಮರ್ತೇ ಹೋಯ್ತು. ಅವನು ಮೀಟ್ ಮಾಡಬೇಕು. ನಾನು ಹೋಗಿ ಬರ್ತೀನಿ. ಹಲೋ. ಒಳ್ಳೆ ಮಾವ. ಬಾಮ್ಮ. ಸಾರಿ ಕಣಮ್ಮ, ನೀನು ಇರೋ ಸ್ಥಿತಿನ ಗಮನದಲ್ಲಿ ಇಟ್ಕೊಳ್ಳದೆ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟೆ. ಪರವಾಗಿಲ್ಲ ಮಾವ. ಪಾರ್ವತಿ, ನೀನು ಹೇಳಿದಾಗೆ ಅಖಿಲ ಏನಾದರೂ ನಾವು ಹೋಗ್ತಿರೋ ಪಾರ್ಕಿಗೆ ಬಂದ್ಬಿಟ್ರೆ ಯಾವುದಕ್ಕೂ ಒಂದ್ಸಲ ವಿಚಾರಿಸ್ಬಿಡ್ತೀನಿ. ರಘು ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ರಘು. ಎಲ್ಲಿದ್ಯಾ ಅಖಿಲ? ನಾನು ಹೇಳಿದ್ನಲ್ಲ ರಘು, ಜನನಿನ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ವಾಕಿಂಗಿಗೆ ಅಂತ. ಕಾರಲ್ಲಿ ಹೋಗ್ತಾ ಇದೀವಿ. ಯಾರು ಓಡಿಸ್ತಿರೋದು? ಹನುಮಂತನಾ? ಇಲ್ಲ ರಘು, ಹನುಮಂತುಗೆ ಬೇರೆ ಏನೋ ಕೆಲಸ ಇತ್ತು, ಹಾಗೆ ಅವನನ್ನ ಆಫೀಸ್ ಕೆಲ್ಸದ ಮೇಲೆ ಕಳಿಸ್ಕೊಟ್ಟಿದ್ದೀನಿ. ಅನಂತು ಡ್ರೈವ್ ಮಾಡ್ತಾ ಇದ್ದಾನೆ. ಓ, ಸರಿ ಸರಿ. ಯಾವ ಪಾರ್ಕ್ಗೆ ಹೋಗ್ತಿದ್ಯಾ? ನಾವ್ ಯೂಶುವಲ್ ಆಗಿ ಹೋಗ್ತೀವಲ್ಲ ರಘು, ನಮ್ಮ ರೆಗ್ಯುಲರ್ ಪಾರ್ಕ್, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿತ್ತು ನೀನು ಅದೇ ಪಾರ್ಕ್ ಹೋಗ್ತೀಯ ಅಂತ, ಅದನ್ನೇ ಹೇಳ್ದೆ. ಯಾರ್ಗೆ ಹೇಳ್ದೆ ಅಂದ್ರ? ಯಾರ್ಗೆ ಹೇಳಿದ್ರಿ? ಅಲ್ಲ ರಘು, ನಾವು ಪಾರ್ಕ್ ಹೋಗೋ ವಿಷಯ ಇನ್ಯಾರಿಗೋ ಹೇಳೋ ಅವಶ್ಯಕತೆ ಏನಿತ್ತು? ಹಲೋ ಹಲೋ ಅಖಿಲ, ನಿನ್ ಮಾತೆ ಕೇಳಿಸ್ತಾ ಇಲ್ಲ. ಹಲೋ ಹಲೋ. ಒಳ್ಳೆ ಮಾವನಮ್ಮ. ಸದ್ಯ ಬಚಾವಾದೆ. ಪಾರ್ವತಿ, ಅವಳು ಅದೇ ಪಾರ್ಕ್ ಹೋಗ್ತಿದ್ದಾಳಂತೆ. ಸತ್ಯ, ಈಗ ನೆಮ್ಮದಿಯಾಗಿ ಹೋಗ್ಬೋದು. ಹೊರಡೋಣವಾ? ಅನ್ಕೊಳ್ಳೋದು ಒಂದು, ಆಗುವುದು ಇನ್ನೊಂದು. ಅಯ್ಯೋ ದೇವ್ರೆ. ಫ್ರೆಂಡ್ಸ್, ಬನ್ನಿ ಇಲ್ಲಿ. ಬೇಡ, ನೀವ್ ಅಲ್ಲೇ ಇರಿ. ಈ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ನಂಗೆ ನಾಚಿಕೆ ಆಗ್ತಿದೆ. ಕಷ್ಟದಲ್ಲಾಗೋನು ನೆಂಟ, ಆನ್ಲೈನ್ ಅಲ್ಲಿ ದುಡ್ಡು ಕಳ್ಕೊಳ್ಳೋನು ಬಂಟ. ನನಗೆ ನಿಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ ಫ್ರೆಂಡ್ಸ್ ನನ್ ಕಷ್ಟ ಹೇಳ್ಕೊಳಕ್ಕೆ? ಬನ್ನಿ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಇಷ್ಟು ವರ್ಷ ನಾನು ಏನೇನೆಲ್ಲ ಕನಸ್ಕೊಂಡಿದೀನಿ, ಏನೇನೆಲ್ಲ ಆಸೆ ಪಟ್ಟಿದ್ದೀನಿ, ಯಾವ್ದಾದ್ರು ಒಂದು ಈಡೇರಿದ್ಯಾ? ಜನನಿಗೆ ಸಿಗೋ ಪ್ರೀತಿ, ಗೌರವ ಎಲ್ಲ ನನಗೂ ಸಿಗ್ಲಿ ಅಂತ ನಾನು ಬಸರಿ ಆದ್ರೆ ಹೇಗಿರುತ್ತೆ ಅಂತ 4 ಅಡಿ ಚಿಕ್ಕ ಕನಸು ಕಂಡೆ. ಅದು 100 ರೂಪಾಯಿ ತರ ದೊಡ್ಡ ವಿಷಯ ಆಗಿ ಪ್ರಚಾರ ಆಗ್ತಿದೆ. ಅಯ್ಯೋ ದೇವ್ರೆ. ಫ್ರೆಂಡ್ಸ್, ಈ ಅಸ್ತು ದೇವತೆಗಳಿಗೆ ಮಾಡಕ್ ಕೆಲ್ಸ ಇಲ್ಲದೆ ಸುಮ್ನೆ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇದ್ರು ಅನ್ಸುತ್ತೆ. ನನ್ ಫೀಲಿಂಗ್ಸ್ ನ ಕೇಳಿಸ್ಕೊಂಡು ಅಸ್ತು ಅಂದ್ಬಿಟ್ಟಿದ್ದಾರೆ. ಅಯ್ಯೋ, ಈಗ ನಾನ್ ಏನ್ ಮಾಡ್ಲಿ ಫ್ರೆಂಡ್ಸ್? ಪ್ಲೀಸ್ ಗಿವ್ ಮಿ ಸಮ್ ಐಡಿಯಾ. ದಾಮು,
ಬೇಡದೆ ಇರೋ ಮಾತಾಡ್ಬಿಟ್ಟು ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ? ಅಲ್ವೇ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅದಕ್ಕೆ ಏನಾದ್ರೂ ಇದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬಾಬು. ನಾನು ಈ ಆಟದಲ್ಲಿ ಇಲ್ಲಪ್ಪ. ನೀವೇ ಪ್ಲೇಯರು, ನೀವೇ ಅಂಪೈರು, ನೀವೇ ಆಲ್ರೌಂಡರು. ಹಾಗಾದ್ರೆ ನೀನೇನು ಎಕ್ಸ್ಟ್ರಾ ಪ್ಲೇಯರ? ಲೇ ದಡ್ಡಿ, ಈ ಆಟದಲ್ಲಿ ನೀನೇ ಕಣೆ ಮ್ಯಾನ್ ಆಫ್ ದಿ ಮ್ಯಾಚ್. ಮತ್ತೆ ನಿಮ್ಗೆ ಮ್ಯಾನ್ ಆಫ್ ದಿ ಸೀರೀಸ್. ರೀ, ವಿಷಯ ಇಷ್ಟು ಸೀರಿಯಸ್ ಆಗಿರುವಾಗ ಕಮೆಂಟ್ರಿ ಕೊಡ್ತಿರಲ್ರಿ. ಅಯ್ಯೋ ದೇವ್ರೆ ರೀ, ಈ ವಿಷಯ ಕುಕ್ಕರ್ ಮೇಲೆ ಮುಚ್ಚಿರೋ ಮುಚ್ಚಳ ತರ ತುಂಬಾ ದಿನ ಪ್ರೆಷರ್ನ ತಡ್ಕೊಳಲ್ಲ. ವಿಷಲ್ ತರ ಎಲ್ಲರಿಗೂ ವಿಷಯ ಸ್ಪ್ರೆಡ್ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಅಕ್ಕದಿ ನಾನು ಹೇಗಪ್ಪ ಮುಖ ತೋರಿಸ್ಲಿ? ಅಯ್ಯೋ ಲೇ ದಾಮು, ನೀನೊಬ್ಬಳೇ ಅಲ್ಲ ಕಣೆ, ನಾನು ಹೇಗೆ ಮುಖ ತೋರಿಸೋದು? ಅಯ್ಯೋ ಅಯ್ಯೋ, ಅಖಿಲ ರೆಗ್ಯುಲರ್ ಆಗಿ ಹೋಗೋ ಪಾರ್ಕ್ ತಾನೆ ಹೋಗ್ತೀನಿ ಅಂತ ಹೇಳಿದ್ದು. ಈ ಪಾರ್ಕಿಗೆ ಯಾಕೆ ಬಂದ್ಲು? ನಡಿಯಮ್ಮ ಜನನಿ. ನರ್ಸಮ್ಮ, ನೀನ್ ಸ್ವಲ್ಪ ಇಲ್ಲೇ ಇರಮ್ಮ. ಯಾಕೆ ಮ್ಯಾಮ್ ಹಾಗೆ ನೋಡ್ತಾ ಇದ್ದೀರಾ? ಹಿಡ್ದೆ, ಕಂಡು ಹಿಡ್ದೆ. ನಿನ್ ಬಗ್ಗೆ ನನಗೆಲ್ಲ ಗೊತ್ತಾಯ್ತು. ನೀನು ನರ್ಸ್ ಅನ್ವಿತಾ ಅಲ್ವೇ ಅಲ್ಲ. ನೀನ್ ನಿಜವಾಗ್ಲೂ ಯಾರು ಅಂತ ನನಗೆ ಗೊತ್ತಾಯ್ತು. ಅತ್ತೆ, ಹೇಳಮ್ಮ ಜನನಿ. ಒಂದು ರಿಕ್ವೆಸ್ಟ್ ಅತ್ತೆ. ಹೇಳಿ. ಆದಿಭಾವನ ನೋಡಿದ್ರ? ನೋಡಮ್ಮ, ನಿನ್ನ ವಿಷಯ ಏನಾದರೂ ಹೇಳೋದಿದ್ರೆ ಹೇಳು. ಬೇಡವಾದ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಆದಿಭಾವ ಬೇಡವಾದವ್ರಲ್ಲ ಅಲ್ವಾ ಅತ್ತೆ? ಜನನಿ, ಮೊನ್ನೆವರೆಗೂ ಎಲ್ರಿಗೂ ಬೇಕಾಗಿದ್ದವರು ಅಸಂಬದ್ಧವಾದ ಕಾರಣ ಕೊಟ್ಟು ಆಸ್ತಿಲಿ ಭಾಗ ಕೇಳಿದವರನ್ನ ಹೇಗಮ್ಮ ನಮ್ಮವರು ಅಂತ ಹೇಳೋದು? ಆಸ್ತಿಲ್ ಪಾಲ್ ಕೇಳೋದಿಕ್ಕೆ ಏನೋ ಬಲವಾದ ಕಾರಣ ಇರ್ಬೋದಲ್ವಾ ಅತ್ತೆ? ಜನನಿ, ಪ್ಲೀಸ್, ಆಗಿರೋ ಘಟನೆ ಬಗ್ಗೆ ಈಗ ಮಾತಾಡೋದು ಬೇಡ. ಮುಂದಿನ ಪುಟದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ದಿರೋದೆ ಜೀವನ ಅಲ್ವಾ ಅತ್ತೆ? ಅದನ್ನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಆ ಪುಟದಲ್ಲಿ ಬರೀ ದುರಾಸೆ ಸ್ವಾರ್ಥನೇ ತುಂಬಿಕೊಂಡಿದ್ರೆ ಅದನ್ನು ಉಳಿಸ್ಕೊಳ್ಳೋ ಅನಿವಾರ್ಯತೆ ನಮಗಿಲ್ಲ.
ಅದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಅದಕ್ಕೆ ಆ ಪುಟನ ಅವತ್ತೇ ಕಿತ್ತು ಬಿಸಾಕಿದ್ದೀನಿ. ಬಿಸಾಕೋ ಮುಂಚೆ ಆ ಹಾಳೆಯಲ್ಲಿ ಏನಿದೆ ಅಂತ ಒಂದು ಸಲ ಕೂಲಂಕುಷವಾಗಿ ನೋಡಿದಿದ್ರೆ ಬಹುಶಃ ಬಿಸಾಕೋ ಪ್ರಮೇಯನೇ ಬರ್ತಿರ್ಲಿಲ್ಲ. ನಂಬಿಕೆ ಅನ್ನೋ ಆಯಸ್ಸು ಗಟ್ಟಿಯಾಗಿದ್ರೆ ಯಾವ ಸಂಬಂಧಗಳಿಗೂ ಸಾವಿರಲ್ಲ ಅಲ್ವಾ ಅತ್ತೆ? ಅರ್ಥ ಇಲ್ದಿರೋ ಮಾತುಗಳಿಗೆ ಎಷ್ಟೇ ಸಮಯ ಕೊಟ್ಟರು, ನಿನ್ನನ್ನು ಅರ್ಥ ಮಾಡ್ಕೊಳ್ದೇ ಇರೋರ ಬಗ್ಗೆ ನೀನು ಎಷ್ಟೇ ಮಾತಾಡಿದ್ರು ಅದೆಲ್ಲ ಬರೀ ವ್ಯರ್ಥನಮ್ಮ. ಕ್ಷಮಿಸಿ ಅತ್ತೆ, ಭಾವನ ನೋಡಿ ಮನ್ಸಿಗೆ ತುಂಬಾ ನೋವಾಯ್ತು. ಪಾಪ ಎಲ್ಲೋ ಕೆಲಸ ಹುಡ್ಕೊಂಡು ಹೋಗಿದ್ರು ಅನ್ಸುತ್ತೆ. ಪ್ರೀತು ದುಬೈಗೆ ಹೋದಾಗಿಂದ ಕೆಲಸ ಹುಡುಕ್ತಾನೆ ಇದ್ದಾರೆ. ಇವತ್ತಿನ ತನಕ ಸಿಕ್ಕಿದ್ಯೋ ಸಿಕ್ಕಿಲ್ವೋ ಒಂದು ಗೊತ್ತಿಲ್ಲ. ಫ್ರೆಂಡ್ಸ್ ಬನ್ನಿಲಿ. ಅಲ್ಲ ಫ್ರೆಂಡ್ಸ್, ಇವಾಗ ಏನ್ ಆಗ್ಬಾರ್ದಾಯ್ತು ಅಂತ ಅಲ್ಲ, ವಯಸ್ಸಾದವ್ರಿಗೆ ಮಕ್ಕಳಾಗ್ಬಾರ್ದ ಫ್ರೆಂಡ್ಸ್? ಈ ವಿಷಯನ ಅಕ್ಕನ್ಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಪಾಪು ಈ ಅರಸನ ಕೋಟೆ ಕುಡಿ ನಾನ್ ಚೆನ್ನಾಗಿಯೇ ನೋಡ್ಕೋತೀನಿ. ನೀವು ಅಷ್ಟೇ ಫ್ರೆಂಡ್ಸ್. ಇದಕ್ಕೋಸ್ಕರ ಏನೇನ್ ಕಾಳಜಿ ತಗೋಬೇಕೋ ಅದನ್ನೆಲ್ಲ ತಗೊಳ್ಳಿ, ಆಯ್ತಾ? ಆದ್ರೆ ಈ ವಿಷಯನ ಅಕ್ಕನ್ಗೆ ಹೆಂಗ್ ಹೇಳೋದು? ಹೇಳ್ದೆ ಇದ್ರೆ ಜನನೇ ಸಿಗ್ತಿರೋ ಸೌಕರ್ಯ ಪ್ರೀತಿ ಎಲ್ಲ ನನಗೆ ಸಿಗಲ್ಲ ಫ್ರೆಂಡ್ಸ್. ಈಗ ಅಕ್ಕನ ಹತ್ರ ಈ ವಿಷಯನ ಯಾರು ಹೇಗೆ ಹೇಳ್ತಾರೆ ಅನ್ನೋದೇ ಬಿಗ್ ಕ್ವಶನ್ ಮಾರ್ಕ್. ಫ್ರೆಂಡ್ಸ್, ನಿಮಗೇನಾದ್ರೂ ಆನ್ಸರ್ ಗೊತ್ತಾ? ಗೊತ್ತಿದ್ರೆ ಪ್ಲೀಸ್ ಹೇಳಿ ಫ್ರೆಂಡ್ಸ್. ಅಖಿಲ, ಏನ್ ಮಾಡ್ತಾ ಇದೀಯಾ? ಜನನಿ ಬಸ್ರಿ ಅಲ್ವಾ, ಅದಕ್ಕೆ ಹಾಲಿಗೆ ಬಾದಾಮಿ ಪುಡಿ, ಕಲ್ಸಕ್ರೆ ಎಲ್ಲ ಬೆರೆಸ್ತಾ ಇದ್ದೆ. ಅದು ಅವಳಿಗೆ ತುಂಬಾ ಒಳ್ಳೇದು. ಪಾರ್ವತಿನೂ ಬಸರಿ ಅವಳಿಗೆ ಹಾಲು ತಗೊಂಡೋಗಿ ಕೊಟ್ರೆ ಎಷ್ಟು ಖುಷಿ ಪಡ್ತಾಳೆ. ಆಹಾ, ಅಲ್ಲಿಗೆ ನನ್ಗೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು. ಅಖಿಲ, ನನಗೂ ಒಂದು ಲೋಟ ಸಿಗ್ಬೋದಾ? ಏನ್ ರಘು ಇದು, ಸಿಗ್ಬೋದಾ ಅಂತ ಕೇಳ್ತಿದ್ದೀರಲ್ಲ? ನನಗೂ ಬೇಕು ಅಂತ ಕೇಳ್ಬೋದು ತಾನೆ. ಅಲ್ಲ, ಬಸರಿ ಸೊಸೆಗೆ ಅಂತ ಪ್ರೀತಿನ ಮಾಡಿರ್ತೀಯ, ಗಂಡ ಕೇಳಿದ್ರೆ ಇದು ಯಾವ ರೀತಿ ಬಯಕೆ ಅಂತ ನಗ್ತೀಯೇನೋ ಅಂತ. ರಘು, ಬಾದಾಮಿ ಹಾಲಿಗೆ ಕಲ್ಸಕ್ಕರೆ ಹಾಕಿ ಕುಡಿದ್ರೆ ಬಸರಿ ಹುಡುಗಿಯರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೇದೆ. ನಿಮ್ಗೆ ಬೇಕು ತಾನೆ, ಬೆಳೆಸ್ಕೊಡ್ತೀನಿ ಇರಿ. ಬನ್ನಿಲಿ. ಅಕ್ಕ ಹಾಲಿಗೆ ಆ ಕಲ್ಸಕ್ರೆ ಎಲ್ಲ ಮಿಕ್ಸ್ ಮಾಡೋದನ್ನ ನೋಡಿದ್ರೆ ನನಗೂ ಹಾಲನ್ನ ಕುಡಿಬೇಕು ಅಂತ ಆಸೆ ಆಗ್ತಿದೆ. ನಾನು ಪ್ರೆಗ್ನೆಂಟೇ ಅಲ್ವಾ? ಅಖಿಲ, ಇನ್ ಸ್ವಲ್ಪ ಹಾಲಕ್ಕು. ಈಗ ಸರಿ ಹೋಯ್ತು. ಅದಕ್ಕೆ ಇನ್ನೊಂಚೂರು ಬಾದಾಮಿ ಪುಡಿ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಈಗ ಏನ್ ಮಾಡೋದು? ಇನ್ನೇನ್ ಮಾಡೋದು? ಅಕ್ಕನ ಹತ್ರ ಹೋಗಿ ಹಾಲು ಕೇಳೋದು ಅಷ್ಟೆ. ಅಕ್ಕ, ನನಗೂ ಈ ಹಾಲು ಸಿಗ್ಬಹುದಾ? ಏನಮ್ಮ, ನಿನಗೂ ಬಸರಿ ಬೇಕೇನಾ? ಅಕ್ಕನ್ಗೆ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ಒತ್ತಾಡ್ತಿದ್ದೆ. ಅಷ್ಟರಲ್ಲಿ ಭಾವನ್ ಬಾಯಲ್ಲೇ ಬಂತು. ನೀವು ಅಂತ ಒಪ್ಕೊಂಡ್ಬಿಡ್ತೀನಿ. ದಾಮಿನಿ ವಿಷಯದಲ್ಲಿ ತಮಾಷೆ ಮಾಡಕ್ಕೂ ಒಂದು ಮಿತಿ ಬೇಡವಾ? ಮದುವೆ ವಯಸ್ಸಿಗೆ ಬಂದಿರೋ ಬೆಳೆದ ಮಕ್ಕಳಿದ್ದಾರೆ, ಅವಳಿಗೆ ಹೋಗಿ ಬಸರಿ ಬೈಕೆ ಅಂತೆಲ್ಲ ಹೇಳ್ತಿದ್ದೀರಲ್ಲ. ಏನೋ ಕುಡಿಬೇಕು ಅಂತ ಆಸೆ ಆಗಿರುತ್ತೆ, ಅದಕ್ಕೆ ಕೇಳಿದಾಳೆ. ಆಯ್ತು, ಬೆರೆಸ್ಕೊಡ್ತೀನಿ ತಡಿ.
ಅಕ್ಕ ಈ ಗ್ಲಾಸ್ಗೂ ಹಾಕಿ ಅಕ್ಕ. ದಾಮಿನಿ, ನಿನಗೀಗೆಲ್ಲ ತುಂಬ ಇಷ್ಟ ಅಂತ ನನಗೆ ಗೊತ್ತು, ಆದರೆ ಒಂದೇ ಸಲ ಕುಡಿದ್ರೆ ಅಜೀರ್ಣ ಆಗುತ್ತೆ. ಇವತ್ತು ಈ ಗ್ಲಾಸ್ನಷ್ಟು ಕುಡಿ. ಇನ್ನು ಕುಡಿಬೇಕು ಅಂತ ಆಸೆ ಆದರೆ ನಾಳೆ ತಿರ್ಗಾ ಬೆಳೆಸ್ಕೊಡ್ತೀನಿ. ಸರಿ ಅಕ್ಕ. ಈ ಹಾಲಿಗೆ ವಿಷ ಬೆರೆಸಿದ್ರೆ ಹೇಗಿರುತ್ತೆ? ರಘುರಾಮ್ ಕೈಯಿಂದಾನೆ ಅವ್ರ ವಂಶದ ಕುಡಿ ಬೇಡ. ಪಾರ್ವತಿ ಹೊಟ್ಟೆಲಿರೋ ಮಗುನ ವಿಷ ಬೆರೆಸಿ ಸಾಯಿಸೋದಕ್ಕಿಂತ ಇನ್ನೂ ಕ್ರೂರವಾಗಿ ಸಾಯಿಸ್ಬೇಕು. ಸಂದರ್ಭನ ನಾನು ನನ್ನ ಅನುಕೂಲಕ್ಕೆ ಬಳಸ್ಕೋಬೇಕು. ರಘು, ಎಲ್ಲಿ? ಏನದು ಶಬ್ದ? ರಘು, ಅನ್ವಿತಾ ಅವರೇ, ರಘು ಅವ್ರನ್ನ ನೋಡಿದ್ರ? ಅನ್ವಿತಾ ಅವರೇ, ನಿಮ್ಮನ್ನೇ ಕೇಳಿದ್ದು, ರಘುನೇನಾದ್ರೂ ನೋಡಿದ್ರ ಅಂತ. ಅದು ರಘು ಸರ್ ಹೊರಗಡೆ ವಾಕಿಂಗ್ ಹೋದ್ರು ಮೇಡಮ್. ವಾಕಿಂಗ್? ಎಸ್ ಮ್ಯಾಮ್. ನೀವು ನಿದ್ದೆ ಮಾಡ್ತಿದ್ರಿ ಅನ್ಸುತ್ತೆ, ಹಾಗಾಗಿ ಅವ್ರು ನಿಮಗೆ ಹೇಳ್ದೆ ಹೋಗಿರ್ಬೇಕು. ಅದು ನಾನು ನನ್ನ ರೂಮ್ ಕೀ ಮರ್ತು ಬಂದ್ಬಿಟ್ಟಿದ್ನಲ್ಲ, ಹಾಗೆ ನನ್ನ ರೂಮ್ಮೇಟು ಶಿಫ್ಟ್ ಮುಗಿಸ್ಕೊಂಡು ಹೋಗ್ತಾ ನನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಇಲ್ಲೇ ಇದ್ನಲ್ಲ, ಹಾಗಾಗಿ ಅವ್ರು ಹೋಗೋದನ್ನ ನೋಡಿದೆ. ಹೌದಾ? ಏನೋ ಶಬ್ದ ಆಯ್ತಲ್ಲ, ಅದಕ್ಕೆ ಏನಾಯ್ತಪ್ಪ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಪಾರ್ವತಿ, ತಗೋಮ್ಮ. ಏನಿದು ಮಾವ? ನೋಡು, ಗೊತ್ತಾಗುತ್ತೆ. ಜನನಿಗೋಸ್ಕರ ಮಾಡಿದ್ದ? ಬಟ್ ಈ ನಿನ್ ಮಾವ ನನ್ನ ಸೊಸೆ ಪಾರ್ವತಿಗೋಸ್ಕರ ತಗೊಂಡು ಬಂದಿದ್ದಾನೆ. ಹೆಂಗೆ?
ಅಖಿಲ ಕಣ್ ತಪ್ಪಿಸಿ ಬರೋಕೆ ಇಷ್ಟೊತ್ತಾಯ್ತು. ಅಪ್ಪ ಪದೇ ಪದೇ ಯಾಕೆ ಈ ರೀತಿ ಕಷ್ಟ ತಗೊಳ್ತೀರಾ? ಹಾಗೆ ನೋಡೋದಕ್ಕೆ ಹೋದ್ರೆ ನಾನು ನಿಮ್ಮ ಆರೈಕೆ ಮಾಡಬೇಕು ಮಾವ. ನನಗೆ ಯಾವ ಆರೈಕೆನೂ ಬೇಕಾಗಿಲ್ಲಮ್ಮ. ಇರೋದೆಲ್ಲ ನಮ್ಮ ವಂಶದ ಕುಡಿನ ಮಡಿಲಿ ಇಟ್ಕೊಂಡಿರೋ ನಿಮ್ಮಿಬ್ರಿಗೇನೆ. ಕಲ್ ಸಕ್ಕರೆ ಹಾಕಿರೋ ಬಾದಾಮಿ ಹಾಲು. ಹನುಮಂತು ಒಂದು ಗ್ಲಾಸ್ ತಗೊಂಡ್ ಬಾ. ಕೊಡಮ್ಮ. ನೋಡು, ಕಲ್ ಸಕ್ಕರೆ ಬಾದಾಮಿ ಎಲ್ಲ ಬೀಳ್ತಾ ಇದೆ ನೋಡು. ತಗೋ. ಚೆನ್ನಾಗಿತ್ತಲ್ವಾ? ಕೊಡು ಕೊಡು. ಬೇಡ ಮಾವ. ಕೊಡಮ್ಮ ಇಲ್ಲಿ. ಅಪ್ಪ ನಾಳೆ ಹೋಳಿ ಹಬ್ಬ. ಹೌದಪ್ಪ, ನೆನಪಿದೆ. ಹೋದ ವರ್ಷ ಕೂಡ ಅಖಿಲ ಪಾರ್ವತಿ ಮಧ್ಯೆ ಮನಸ್ತಾಪ ಇತ್ತು. ಆದರೂ ನಾವು ಹೋಳಿ ಆಚರಣೆ ಮಾಡಿದ್ವಿ. ಆದರೆ ಈ ವರ್ಷ ನೀವು ಮನೆಯಿಂದಾನೇ ಹೊರಗಿದ್ದೀರಾ. ಒಂದು ಖುಷಿ ಏನಂದ್ರೆ ಅಪ್ಪ ಮಗಳ ಸಂಬಂಧ ಸರಿ ಹೋಗಿದೆ. ನಮ್ಮನೇಲೂ ಎಲ್ಲ ಸರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನೊಂದ್ಕೋಬೇಡಿ ಅಪ್ಪ ಅವ್ರೆ. ನಮ್ಮ ಪಾರ್ವತಿನ ಸೊಸೆ ಅಂತಲೇ ಒಪ್ಕೊಳ್ದೇ ಇದ್ದ ಅಮ್ಮವರು ಅವಳೇ ಅರಸನಕೋಟೆ ಉತ್ತರಾಧಿಕಾರಿ ಅನ್ನೋ ಸಂದರ್ಭ ಬಂದಿತ್ತು. ಆ ಸಮಯನೂ ಬೇಗ ಬರುತ್ತೆ, ನಂಬಿಕೆ ಇಟ್ಕೊಳ್ಳೋಣ. ಹನುಮಂತು, ನಿಮ್ ಬಾಯಿ ಹರಕೆಯಿಂದ